Hi, Omkar. Hey, hi Ishita. Come. Hey, sorry to disturb you. Hey, ಏನ್ ಪರವಾಗಿಲ್ಲ ಹೇಳು. ಒಂದ್ ಚಿಕ್ಕ ಹೆಲ್ಪ್ ಬೇಕಿತ್ತು. ನಾನು ಈ ವೀಕೆಂಡ್ ಮಡಿಕೇರಿಗೆ ಹೋಗ್ಬೇಕಿತ್ತು. ಒಂದ್ ಕ್ಯಾಬ್ ಬುಕ್ ಮಾಡ್ಬೇಕಾಗಿತ್ತು. ನಿನಗೆ ಗೊತ್ತಿರೋರು ಯಾರು ಇದ್ದಾರಾ? ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ? ರಿಷಿ ಗೊತ್ತಲ್ವಾ? ಅವನಿಗೆ ಫೋನ್ ಮಾಡ್ತೀನಿ. ಓಕೆ. ಹಲೋ ಬ್ರೋ, ವೀಕೆಂಡ್ ಅಲ್ಲಿ ಇಶಿತಾನ ಮಡಿಕೇರಿಗೆ ಕರ್ಕೊಂಡು ಹೋಗ್ಬೇಕು. ಹೋಗ್ತೀಯಾ? 5,000 ಆಗುತ್ತೆ. ಹೋಗ್ಬೇಕಾದ್ರೆ ನಾನು ಫುಲ್ ಟ್ಯಾಂಕ್ ಮಾಡಿಸ್ತೀನಿ. ರಿಟರ್ನ್ ಬರ್ತಾ ಅವಳಿಗೆ ಫುಲ್ ಟ್ಯಾಂಕ್ ಮಾಡ್ಸಕ್ಕೆ ಹೇಳು. ಓಕೆ ಬ್ರೋ. ನಮ್ ರಿಷಿ ಬರ್ತಾನೆ, ನಿನ್ನ ಪಿಕಪ್ ಮಾಡ್ಕೋತಾನೆ. 5,000 ಪ್ಲಸ್ ಡೀಸೆಲ್. ಓಕೆ. ಬೆಸ್ಟ್ ಪಾರ್ಟ್ ಈಸ್ ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್. ದಟ್ಸ್ ಗ್ರೇಟ್. ಥ್ಯಾಂಕ್ ಯು. ಓಯ್, ಬಿಸಿಯಾಗಿ ಕಾಫಿ ಕುಡಿಯೋಣ. I'm busy now. ಹೋಗ್ಲಿ ಆಫೀಸ್ ನಂತರ. ಆಗ ನಾನು ಇನ್ನೂ ಬ್ಯುಸಿ ಆಗಿರ್ತೀನಿ. ಕ್ಯಾನ್ ಯು ಪ್ಲೀಸ್ ಲೀವ್ ಮೀ ಅಲೋನ್? ಓಕೆ. ಓಕೆ, ಬಾಯ್. ಹುಡುಗ ತುಂಬಾ ಆಟಿಟ್ಯೂಡ್ ತೋರಿಸ್ತಾ ಇದ್ದಾನೆ. ನೋಡ್ಕೋತೀನಿ. ಮೇಲ್ ಸೆಂಡ್ ಮಾಡ್ತೀಯಾ? ಸಂಜು, ಸಮ್ಮರ್ ಹಾಲಿಡೇಸ್ ಬಂತಲ್ಲ, ಏನಿನ್ ಪ್ಲಾನ್ಸ್? ಕ್ರಿಕೆಟ್ ಮ್ಯಾಚ್ ಇದೆ ಅಪ್ಪ. ಫ್ರೆಂಡ್ಸ್ ಬರಕ್ ಹೇಳ್ತಿದ್ದಾರೆ. ಗಲ್ಲಿ ಕ್ರಿಕೆಟಾ? ಹೌದು ಅಪ್ಪ. ನೋಡ್ ಸಂಜು, ಆಟದ ಬಗ್ಗೆ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡ. ಗೇಮ್ಸ್ ಆಡೋದಕ್ಕೆ ಫಿಸಿಕಲಿ ಸ್ಟ್ರಾಂಗ್ ಆಗಿರಬೇಕು. ಇಲ್ಲ ಸ್ಪೋರ್ಟ್ಸ್ನ ಕೆರಿಯರ್ ಆಗಿ ಬದಲಾವಣೆ ಮಾಡ್ಕೊಳಕ್ಕಾದ್ರೂ ಆಡಬೇಕು. ಡೋಂಟ್ ವೇಸ್ಟ್ ಯೋರ್ ಟೈಮ್. ಇನ್ವೆಸ್ಟ್ ಯೋರ್ ಟೈಮ್ ಇನ್ ಟು ಕ್ವಾಲಿಟಿ ಥಿಂಗ್ಸ್. ಓಕೆ? ಓಕೆ ಪಾಪ. ಓಂಕಾರ್, ದಿಸ್ ಇಸ್ ವಿನುತಾ. ಏನು ವಿನುತಾ? ಒಂದು ಸಣ್ಣ ಇನ್ಫಾರ್ಮೇಶನ್ ಬೇಕು ಕಣೋ. ಏನು? ಇಷ್ಟಕ್ಕೂ ಒಂದು ಪ್ರಾಬ್ಲಮ್ ಏನು? ಅದೇ ಕೀರ್ತಿ ರೆಡ್ಡಿ, ರೀಮಾ ಸೇನ್. ಅವರೆಲ್ಲ ಯಾರು? ಅವನ ಎಕ್ಸ್ ಗರ್ಲ್ ಫ್ರೆಂಡ್ಸಾ? ಅವನಿಗಷ್ಟು ಸೀನ್ ಇಲ್ಲ. ಅವನಿಗೆ ಹುಡುಗಿರು ಸಾಂಪ್ರದಾಯಿಕವಾಗಿ ಕೀರ್ತಿ ರೆಡ್ಡಿ ತರ ಇರ್ಬೇಕಂತೆ. ಓ, ಅರ್ಥ ಆಯ್ತು. ಓಕೆ, ನಾಳೆ ಅವನಿಗೆ ಪಾರ್ಕ್ಗೆ ಬಾ ಅಂತ ಹೇಳು. ಬಾಯ್ ಬಾಯ್. ಬಾಯ್. ಕೀರ್ತಿ ರೆಡ್ಡಿ ತರ ಇರ್ಬೇಕಾ? ತೋರಿಸ್ತೀನಿ. ಸ್ಯಾಟರ್ಡೆ ಕೆಲ್ಸಕ್ಕೆ ಬನ್ನಿ ಅಂದರೆ ಬರೋದಿಲ್ಲ. ಆಫೀಸ್ ಪಾರ್ಟಿ ಅಂದಿದ ತಕ್ಷಣ ಓಡ್ ಬಂದ್ಬಿಟ್ರಲ್ಲ. ಇವನಿಗೆ ಮತ್ತೆ ಕಾಗೆ ಪಿಕ್ಕ ಆಗ್ತು ಕಣೋ. ಈ ಸಲ ಏನು ಜ್ಞಾನೋದಯ ಆಗುತ್ತೋ ಏನೋ. ಹೇ, ನೋ ನೋ ಪ್ಲೀಸ್. ಲೇ ನೋಡು, ಲೇ ಅಲ್ಲಿ ನೋಡು. Excuse me, do you know this guy? ಯಾವ್ದು ಹುಡುಗ ಏನಕ್ಕೆ? ನಾನೇ ಇದೀನಲ್ಲ. Stop it. Rishi! 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 ಇಲ್ಲ, ಈ ಕಡೆ. ಹಾ, ಹಿಡ್ಕೋ. ಹಾ, ತಗೋ. ಹಲೋ. ಲೇ ಮಗನೇ, ಅಪ್ಪ, ಹೈದ್ರಾಬಾದಿಗೆ ಬಂದಿದ್ದೀನಿ. ನಿಮ್ಮ ಮನೆ ಮುಂದೆ ಇದ್ದೀನಿ. ತಗೋ, ಇವನ ಹತ್ರ ಮಾತಾಡು. ಹಲೋ. ಅವ್ರನ್ನ ಅಲ್ಲೇ ಇಟ್ಕೊಳ್ಳಿ, ನಾನೇ ಬರ್ತಾ ಇದ್ದೀನಿ. ಓಕೆ ಸರ್. ಸರ್ ಅಲ್ಲಿದ್ದಾರೆ ನೋಡಿ. ಬಂದಿಯ ಮಗನೇ? ನೀವೇ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ.
ನಡಿ. ಆ, ಇಲ್ಲಿಗೆ ಯಾಕೆ ಬಂದೆ? ಆ, ಏನಿಲ್ಲ, ಬೂಸ ತಗೊಂಡೋಗೋಣ ಅಂತ ಬಂದೆ. ಇಲ್ಲಿವರೆಗೂ ಬಂದಲ್ಲ, ನಿನ್ನ ನೋಡ್ಕೊಂಡು ಹೋಗೋಣ ಅನ್ಕೊಂಡೆ. ಅದೆಲ್ಲ ಬಿಡು, ಹೊಸ ಕೋರ್ಸ್ ಏನೋ ಮಾಡ್ತಿದ್ಯಂತಲ್ಲ, ಮುಗೀತಾ? ಅದೇ ಅಪ್ಪ, ನಡೀತಾ ಇದೆ. ಅದಾಗಿದ ತಕ್ಷಣ ಜಾಬ್ ಸಿಕ್ಬಿಡುತ್ತೆ. ನೀವೇನು ಭಯಪಡ್ಬಿಡಿ ಅಪ್ಪ. ಒಂದ್ ನಿಮಿಷ ತಗೋ, ಈ ದುಡ್ಡು ಹಿಡ್ಕೋ. ಏಯ್ ಬೇಡಪ್ಪ, ತಗೋ, ಬೇಡಪ್ಪ. ಪರವಾಗಿಲ್ಲ, ಅಪ್ಪ. ಖರ್ಚಿಗೆ ಬೇಕಾಗುತ್ತೆ. ಒಂದ್ ನಿಮಿಷ. ಹಲೋ, ಹೇ ಕಮ್ ಫಾಸ್ಟ್. ಬಂದ್ಬಿಡ್ತಾ ಇದೀನಿ ಮೇಡಮ್. ಕೆಲ್ಸನ ಹೀಗೆ ಅರ್ಧದಲ್ಲೇ ಬಿಟ್ರೆ ಹೇಗೆ? ಬಂದೆ ಈಗಲೇ ಬಂದೆ. ಅಪ್ಪ, ನನ್ನ ಕ್ಲಾಸ್ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ, ನೀವು ಕೂಡ ಹೊರಡಿ. ಒಂದ್ ನಿಮಿಷ. ಅಮ್ಮ ನಿನ್ಗಿಷ್ಟ ಆಗಿರೋದ್ನ ಬಾಕ್ಸ್ ಕಟ್ ಕಳ್ಸಿದಾರೋ? ಸರಿಯಪ್ಪ, ನಾನು ತಿಂತೀನಿ, ನೀವು ಹೊರಡಿ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋ. ಹುಷಾರು. ಬಾಸ್, ಇಂಡಿಯನ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋ ಡೇಟಾ ಸೆಂಟರ್ ಹೈದರಾಬಾದಲ್ಲಿದ್ದರೆ ಡಿಸಾಸ್ಟರ್ ರಿಕವರಿ ಸೆಂಟರ್ ಕೊಯಂಬತ್ತೂರಲ್ಲಿದೆ. ಎವ್ರಿ ಫ್ರೈಡೇ ಆ ಸ್ಕ್ರಿಪ್ಟ್ ರನ್ ಮಾಡಿ DC ಇಂದ DR ಡೇಟಾ ಕಳಿಸ್ತಾರೆ. ಬರೋ ಫ್ರೈಡೇ ನಾನು ಕೊಡೋ ಸ್ಕ್ರಿಪ್ಟ್ ರನ್ ಆಗಬೇಕು. DR ಅಲ್ಲಿ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋ 1 ಬೈಟ್ ಡೇಟಾ ಕೂಡ ಇರಬಾರ್ದು. ಏನು ಮೀಟ್ ಮಾಡ್ಬೇಕು ಅಂದೆ? ಏನಾದ್ರೂ ಹೇಳೋದಿದ್ಯಾ? ಸಾರಿ, ಅವತ್ತು ನಿನ್ನ ಜೊತೆ ಆ ಥರ ಮಾತಾಡಿದ್ದಕ್ಕೆ. ಯಾವತ್ತು? ಅದೇ ಅವತ್ತು ನೀನು ಪ್ರಪೋಸ್ ಮಾಡಿದ್ದಕ್ಕೆ ರಿಜೆಕ್ಟ್ ಮಾಡಿದೆ ಅಲ್ವಾ? ಓ ಅದಾ, ನಾನ್ ಯಾವತ್ತೂ ಮರ್ತೋದೆ. ನೋ ನೆನ್ಪಲ್ಲಿಟ್ಕೋ. ಅವತ್ತೇನೋ ಹಾಗೆ ಹೇಳ್ಬಿಟ್ಟೆ, ಆದರೆ ಕಾಗೆ 2ನೇ ಸಾರಿ ಪಿಕ್ಕೆ ಹಾಕಿದಾಗಲೇ ಅರ್ಥ ಆಗಿದ್ದು. ನೀನು ತುಂಬ ಚೆನ್ನಾಗಿದೆಯಾ. ಹಾಗಾದ್ರೆ ಏನ್ ಇವಾಗ ಲವ್ ಮಾಡ್ತಿದ್ಯಾ? ಆದರೆ ನಿನಗೊಂದು ವಿಷಯ ಹೇಳಬೇಕು. ಏನು? ಒಂದ್ ವೇಳೆ ಏನಾದ್ರೂ ಮದ್ವೆ ಆಗೋಗಿದ್ಯಾ? ಇಲ್ಲ ಅಂದ್ರೆ ಅದೆಲ್ಲ ಯಾವ್ದಾದ್ರೂ ಹುಡುಗಿ ಹತ್ರ ಚೀಚಿ, ಆಗೋಗಿದ್ಯಾ? ಹಾಗೆಲ್ಲ ಇಲ್ಲ, ಆ ಥರ ಏನೂ ಇಲ್ಲ. ಆ್ಯಕ್ಚುಲಿ ನನಗೊಂದು ಬ್ಯಾಡ್ ಹ್ಯಾಬಿಟ್ ಇದೆ. ಎಷ್ಟೋ ವರ್ಷದಿಂದ ಬದಲಾಯಿಸ್ಕೊಳ್ಬೇಕು ಅಂದ್ಕೊಂಡಿದ್ರು ಆಗ್ತಾ ಇಲ್ಲ. ಎಷ್ಟೇ ಟ್ರೈ ಮಾಡಿದ್ರು ಬಿಡೋಕೆ ಆಗ್ತಾನೆ ಇಲ್ಲ. ನಮ್ಮ ರಿಲೇಷನ್ಶಿಪ್ ಬಿಗಿನಲ್ಲೇ ಇದು ನಿನ್ಗೆ ಹೇಳಬೇಕು ಅಂತ ಹೇಳೋದು ನನ್ನ ಕರ್ತವ್ಯ. ಎಕ್ಸ್ಕ್ಯೂಸ್ ಮೀ, ಆರ್ಡರ್ ಪ್ಲೀಸ್ ಮ್ಯಾಮ್. 2 ಲಾರ್ಜ್ ವೋಡ್ಕಾ ವಿತ್ ಆರೆಂಜ್. ನಾನು ಓಡ್ಕ ಕುಡಿಯಲ್ಲ. ಅದಕ್ಕೆ ಯಾಕೆ ಇಷ್ಟೊಂದು ವರಿ ಮಾಡ್ಕೋತೀಯ? ಬಿಡು, ಸರಿ ಬಿಡು. ನನ್ಗೊಂದು ಚಿಕನ್ ವಿಂಗ್ಸ್ 2 ಲಾರ್ಜ್ ವೋಡ್ಕಾ ವಿತ್ ಆರೆಂಜ್ ಜ್ಯೂಸ್. ನಿನ್ಗೇನ್ ಬೇಕು? ಬ್ರೀಸರ್. ಓಕೆ, 1 ಬ್ರೀಸರ್. ಓಕೆ ಮ್ಯಾಮ್. ನೀನ್ ನಾನ್ ವೆಜ್ ತಿಂತೀಯಾ? ಎಣ್ಣೆ ಹೊಡಿತೀಯಾ? ಇದೇನು ನೀನ್ ಮರ್ಡರ್ ಮಾಡ್ತೀಯಾ, ಮಾನಭಂಗ ಮಾಡ್ತೀಯಾ ಅನ್ನೋ ತರ ಕೇಳ್ತಿದ್ಯಾ? ನಮ್ಮೂರಲ್ಲಿ ಎಲ್ರಿಗೂ ಖುಷಿ ಆದಾಗ ಹೀಗೆ ಕುಡಿತೀವಿ, ಹೀಗೆ ತಿಂತೀವಿ. ಆದ್ರೆ ಡ್ರಿಂಕ್ಸ್ ಅವಾಗವಾಗ ಕುಡಿತೀನಿ, ನಾನ್ ವೆಜ್ ನ ಮಾತ್ರ ಯಾವಾಗ್ಲೂ ತಿಂತೀನಿ. ನೀನು ಟಾಪಿಕ್ ನ ಚೇಂಜ್ ಮಾಡ್ಬೇಡ. ನಿನ್ ವೀಕ್ನೆಸ್ ಏನು ಅಂತ ಮೊದ್ಲು ಹೇಳು. ಏನಿಲ್ಲ ಅಂತ ಹೇಳದಲ್ಲ, ಏನೂ ಇಲ್ಲ. ಏನೋ ಇದೆ, ಹೇಳು. ಅದೇ ನಾನು ಬ್ರೀಸರ್ ಕುಡ್ತೀನಿ ಅಂತ ಹೇಳೋಣ ಅನ್ಕೊಂಡೆ ಅಷ್ಟೇ. ಬ್ರೀಸರ್ ಕುಡಿಯೋದೆಲ್ಲ ಒಂದು ವೀಕ್ನೆಸ್ಸಾ? ಪ್ಲೀಸ್ ಸ್ಟಾಪ್ ಇಟ್. ಎಲ್ಲರೂ ನೋಡ್ತಾ ಇದ್ದಾರೆ. ಐ ಆಮ್ ಸಾರಿ. ಡೇ ಅಂಡ್ ನೈಟ್ ಕೆಲಸ ಮಾಡಿ ಆನ್ ಟೈಮ್ ಪ್ರಾಜೆಕ್ಟ್ ಡೆಲಿವರಿ ಕೊಡಬೇಕು. ವಿ ಆರ್ ಆನ್ ಟೈಟ್ ಡೆಡ್ ಲೈನ್. ಓಕೆ? ಎಸ್ ಸರ್. ಗೈಸ್, ಸರ್, ಐ ವಿಲ್ ಬಿ ಬ್ಯಾಕ್ ಇನ್ ಅ ಮೂಮೆಂಟ್. ಯು ಕ್ಯಾರಿ ಆನ್. ಓಕೆ ಸರ್. ಏನು ಅದು? ವಾಟರ್. ನಿಜ ಹೇಳು. ಓಡ್ಕ ಅಂತ ಗೊತ್ತು ತಾನೆ, ಓವರ್ ಆಕ್ಷನ್ ಯಾಕೆ? ಹಾಯ್ ಓಂಕಾರ್, ಹಾಯ್. ಪ್ರೆಸೆಂಟೇಷನ್ ರೆಡಿನಾ? ರೆಡಿ. ಗುಡ್. ಮಡಿಕೇರಿ ಟ್ರಿಪ್ ಹೇಗಿತ್ತು? ಅವನಿಗೆ ಸ್ವಲ್ಪನೂ ಎಮೋಷನ್ಸ್ ಇಲ್ವಾ? ಒಂದ್ 4 ಜನ ಹುಡುಗರು ಹುಡುಗಿನ ರೇಗಿಸ್ತಾ ಇದ್ರೆ ಕಾಪಾಡ್ಬೇಕು ಅಂತ ಗೊತ್ತಾಗಲ್ವಾ ಅವನ್ಗೆ? ಪ್ಲೀಸ್ ನೀವು ಕೆಲಸ ನೋಡ್ಕೊಳ್ಳಿ. ಕಮ್, ನಾನು ಹೇಳ್ತೀನಿ. ಅವನ ಬಿಹೇವಿಯರ್ಗೆ ಒಂದು ರೀಸನ್ ಇದೆ ಇಶಿತಾ. ಅವ್ರ ಅಪ್ಪ ಅಮ್ಮ ಜೊತೆ ಒಂದ್ಸಲ ಕಾರಲ್ಲಿ ಹೋಗ್ತಿದ್ದಾಗ
ಆಕ್ಸಿಡೆಂಟ್ ಆಯ್ತು. ಸುತ್ತಮುತ್ತ ಜನ ಇದ್ರೂ ಅಯ್ಯೋ ಪಾಪ ಅಂದ್ರೆ ಹೊರತು ಒಬ್ಬ ಕೂಡ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡೋಗಿಲ್ಲ. ಅವನ ಪೇರೆಂಟ್ಸ್ ಸತ್ತೋದ್ರು, ಸಂಬಂಧಿಕರು ತಲೆನೇ ಕೆಡಿಸ್ಕೊಳ್ಳಿಲ್ಲ, ಓದು ಅರ್ಧದಲ್ಲೇ ನಿಂತೋಯ್ತು. ಅವಾಗ್ಲಿಂದಾನು ಅವನಿಗೆ ಮನುಷ್ಯರಂದ್ರೆ ಏನೋ ಒಂದು ಎವರ್ಷನ್. ವಾಟ್ ಎವರ್ ಇಟ್ ಈಸ್ ಇಶಿತಾ, ರಿಷಿ ಈಸ್ ಎ ನೈಸ್ ಗಾಯ್.